ಬೆಂಗಳೂರಿನಲ್ಲಿ ಒಂದು ತ್ರಿಬಲ್ ಮರ್ಡರ್ ಕೇಸ್ ಆಯಿತು. ಅದು ಎಲ್ಲಿ, ಹೇಗೆ, ಯಾರಿಂದ ಅನ್ನೋದನ್ನು ಈಗ ಹೇಳ್ತೀನಿ. ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಬರುವಂತಹ ಸಿಂಗಾಪುರ್ ಲೇಔಟ್ ಅಂತಿದೆ. ಆ ಸಿಂಗಾಪುರ್ ಲೇಔಟ್ನಲ್ಲಿ ಬೆಳಗ್ಗೆ ಹಾಡು ಹಗಲೇ 9 ಗಂಟೆ ಒಳಗೆ 3 ಮಂದಿಯ ಕೊಲೆ ಒಂದೇ ಮನೆಯಲ್ಲಿ ಆಗ್ತದೆ. ಅದು ಯಾವುದು ಅಂದರೆ, ಒಬ್ಬ ಏರ್ಫೋರ್ಸ್ನಲ್ಲಿ ಆವಾಗ ಹಾಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಏರ್ಮೆನ್ ತನ್ನ ಸ್ವಂತ ಹೆಂಡತಿ, ಮಗಳನ್ನು 3 ಮಂದಿನ ಕಬ್ಬಿಣ ರಾಡಿನಿಂದ ಹೊಡೆದು ಅವನು ಕೊಲೆ ಮಾಡಿದ್ದಿರ್ತಾನೆ. ಕೊಲೆ ಮಾಡಿ ಬಾಗಿಲವನ್ನು ಮುಂದೆ ಮಾಡಿಕೊಂಡು ದುಡ್ಕೊಂಡು, ಅದಕ್ಕಿಂತ ಮುಂಚೆ ಅಲ್ಲೆಲ್ಲೇ ತರಕಾರಿಗಳನ್ನು ಅಲ್ಲೆಲ್ಲೋ ಚೆಲ್ಲಿ, ಒಂದು ಸ್ವಲ್ಪ ಬಾಂಡೆ ಅಂಥವಂಥವನ್ನು ಚೆಲ್ಲಿ ಅವನು ಬಾಗಿಲ ಮುಂದೆ ಮಾಡಿಕೊಂಡು ಹೋಗ್ತಾನೆ. ಮೊಟ್ಟ ಮೊದಲು ಅವನು ಹೋದದ್ದು, ಎದ್ದ ತಕ್ಷಣ ಆವತ್ತಿನ ದಿವಸ ಅವನು ಹೋದದ್ದು ಯಶವಂತಪುರ ರೈಲ್ವೆ ಸ್ಟೇಷನ್ನಿಗೆ. ಯಶವಂತಪುರ ರೈಲ್ವೆ ಸ್ಟೇಷನ್ನಿಗೆ ಹೋದಾಗ ಹೆಂಡತಿ ಮತ್ತು ಮಕ್ಕಳದು 4 ಜನರದು ರೈಲ್ವೆ ರಿಸರ್ವೇಷನ್ ಮಾಡಿಸ್ಲಿಕ್ಕೆ ಹೋಗಿದ್ದು, ತನ್ನ ಊರಿಗೆ ಹೋಗಬೇಕಂತ, ರಜೆಗೆ ಹೋಗಬೇಕಂತ ಹೋದ. ಆವತ್ತಿನ ದಿವಸ ರೈಲ್ವೇದಲ್ಲಿ ರಿಸರ್ವೇಷನ್ನು ಮಾಡಿಸ್ಕೊಂಡು ಬಂದ. ರೈಲ್ವೇದಲ್ಲಿ ರಿಸರ್ವೇಷನ್ ಮಾಡಿಸ್ಕೊಂಡು ಆ ಟಿಕೆಟ್ಗಳನ್ನು ತಗೊಂಡು ಮೋಟ್ರ್ ಸೈಕಲ್ ಮೂಲಕ ಮನೆಗೆ ಬರ್ತಾನೆ. ಮನೆಗೆ ಬರುವಾಗ ಏನು ಚಾಲಾಕಿ ಮಾಡ್ತಾನೆ ಅಂದರೆ, ತನ್ನ ಮೊಬೈಲನ್ನು ರೈಲ್ವೆ ಸ್ಟೇಷನ್ನಲ್ಲಿ ಅದೇ ಏರಿಯಾದಲ್ಲಿ ಯಾರಿಗೂ ಕಾಣದೇ ಇರುವಲ್ಲಿ ಅಲ್ಲೇ ಅಡಗಿಸಿಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಹೆಂಡತಿಗೆ ಮೊದಲು ಹೊಡೆದು ಸಾಯಿಸ್ತಾನೆ. ರೂಮಿನಲ್ಲಿದ್ದಂಥ ಮಗುವಿಗೆ ಗೊತ್ತೇ ಆಗೋದಿಲ್ಲ. ಮುಂದೆ ಮಗಳು ಅಪ್ಪ ಅಂತ ಎದುರಿಗೆ ಬರ್ತಾಳಂತೆ. ಅವನು ಹೇಳಿದಾಗ ಗೊತ್ತಾದದ್ದು. ಅವಳನ್ನು ಹೊಡೆದು ಸಾಯಿಸ್ತಾನೆ. ಏನೋ ಸಪ್ಪಳಾಯ್ತಲ್ಲ ಅಂಥೇಳಿ ಬಾಗಿಲ ತೆಗೆದು ಬರ್ತಾ ಇದ್ದಾನೆ ಮಗ, ಅವನು ಹೊಡೆದು ಸಾಯ್ತಾನೆ. ಒಂದೊಂದು ಏಟಿಗೆ ಎಲ್ಲರೂ ಸತ್ತಿದ್ದಾರೆ. ರಾಡ್ ತೊಗೊಂಡು ಪ್ರತಿಯೊಬ್ಬರು 3 ಮಂದಿಗೂ ತಲೆ ಮೇಲೆ ಹೊಡೆದು ಸಾಯಿಸಿರ್ತಾನೆ. ಸಾಯಿಸಿ ಮತ್ತೆ ಬಾಗಿಲ ಮುಂದೆ ಮಾಡಿಕೊಂಡು ಸೀದಾ ರೈಲ್ವೆ ಸ್ಟೇಷನ್ ಯಶವಂತಪುರಕ್ಕೆ ಹೋಗ್ತಾನೆ. ಯಶವಂತಪುರಕ್ಕೆ ಹೋಗೋಕ್ಕಿಂತ ಮುಂಚೆ ಅವನು ಅಲ್ಲೇನು ಮೊಬೈಲ್ ಇಟ್ಟಿದ್ನಲ್ಲ, ಆ ರೈಲ್ವೆ ಸ್ಟೇಷನ್ಗೆ ಹೋಗೋ ಮುಂಚೆ ಆ ಬದಿ ಇದ್ದ ರೈಲ್ವೆ ಸ್ಟೇಷನ್ ಬದಿ ಇದ್ದ ತನ್ನ ಮೊಬೈಲನ್ನು ತೊಗೊಂತು ಮತ್ತೆ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಾನೆ. ಹೋಗಿ ಅಲ್ಲಿಂದ 3-4 ಫೋನು ಹೆಂಡತಿ ಮೊಬೈಲಿಗೆ ಫೋನ್ ಮಾಡ್ತಾನೆ. ಹೆಂಡತಿ ಫೋನು ಎತ್ತೋದಿಲ್ಲ, ಯಾಕಂದ್ರೆ ಅವಳು ಅಲ್ಲಿ ಸತ್ತಿರ್ತಾಳೆ. ಮಗುನೂ ಎತ್ತೋದಿಲ್ಲ, ಅವನು ಸತ್ತಿರ್ತಾನೆ. ಮಗಳು ಎತ್ತೋದಿಲ್ಲ, ಅವಳು ಸತ್ತಿರ್ತಾಳೆ. ಇವನು 3-4 ಮಿಸ್ ಕಾಲ್ ಮಾಡ್ತಾನೆ. ಮಾಡಿದ ನಂತರ ಮತ್ತೆ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಹೊಯ್ಕೊಳ್ಳೋದು, ಬೊಬ್ಬೆ ಹಾಕೋದು, ಚೀರಾಡೋದು ಮಾಡ್ತಾನೆ. ಜನಗಳನ್ನ ಕೂಡಿಸಿಬಿಡ್ತಾನೆ. ಹೇಳ್ತಾನೆ ಹಿಂದಿಯಲ್ಲಿ, ಪತಾ ನಹೀ ಕೋಯಿ ಆ ಕರ್ಕೆ ಹಮಾರಾ ಬೀವಿ ಬಚ್ಚೋं का कत्ल करके चले गए कि देखो कैसा हुआ ಈ ಹಾದಸಾ ಅಂತ ಹೇಳ್ತಾನೆ. ಎಲ್ಲರೂ ನೋಡ್ತಾರೆ. ಅನುಕಂಪ, ಇವನು ಗೋಳೋ ಅಂತ ಅಳ್ತಾನೆ. ಇವನು ಕೈಯಲ್ಲಿ ಪಾಕೆಟ್ನಲ್ಲಿ ಟಿಕೆಟು ನೋಡಿ, ಟಿಕೆಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತರಲಿಕ್ಕೆ ಹೋಗೋದಾಗ ಇದೆಲ್ಲ ಇಂಥದ್ದಾಗಿದೆ ಅಂತ ಹೇಳ್ತಾನೆ. ಆದರೆ ರೈಲ್ವೆ ಸ್ಟೇಷನ್ನಲ್ಲಿ ಇವನು ಹೋದದ್ದು ಸಮಯ 7:15. ಅಲ್ಲಿ ಟಿಕೆಟ್ ಕೊಡುವಾಗ ಆ ಟಿಕೆಟ್ನ ಮೇಲೆ ಪ್ರಿಂಟ್ ಆದ ಸಮಯ 10:15. ಇವನು ಹೊಡೆದು ಹೋದದ್ದು 10:45 ಅಂದರೆ ಅರ್ಧ ತಾಸು. ಬಹುಶಃ ಎಷ್ಟು ಸ್ಪೀಡಾಗಿ ಬಂದಿರಬೇಕು ಆ ಕ್ಯಾಲ್ಕುಲೇಷನ್ ಮಾಡಲಾಗಿ. ಅಲ್ಲಿ ಟಿಕೆಟ್ ತೆಗೆದಿದ್ದಕ್ಕೆ ಇಲ್ಲಿ ಬಂದದ್ದಕ್ಕೆ ಕನಿಷ್ಠ 45 ನಿಮಿಷ ಬೇಕಾಗ್ತದೆ. ಇವನು ಹೇಳೋದೆಲ್ಲ ನಾವು ಕೇಳಲಿಲ್ಲ. ಮೊಟ್ಟ ಮೊದಲು ಅವನು ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಹೋದ್ನಲ್ಲ, ಅಲ್ಲಿ CCTVಗಳು ಅಲ್ಲಿ ಇರಲಿಲ್ಲ.
ಎಷ್ಟು ಗಂಟೆಗೆ ಇವನು ಎಂಟರ್ ಆದ ಅಂತ ನೋಡಲಿಕ್ಕೆ ಇರಲಿಲ್ಲ. ಇವನ ಬಗ್ಗೆ ನಮಗೆ ಡೌಟ್ ಬಂತು. ಯಾವಾಗ 3 ಮರ್ಡರ್ ಆಗ್ಯಾವ ಅಂದ ತಕ್ಷಣ ಕಮಿಷನರ್ ಆಫ್ ಪೊಲೀಸ್ ಶ್ರೀ ಶಂಕರ್ ಬಿದರಿ ಸಾಹೇಬರು ಇಮಿಡಿಯೇಟಾಗಿ ಸಿಂಗಾಪುರ ಕಾಲೋನಿಗೆ ಬಂದರು. ಸರ್ವೇ ಸಾಮಾನ್ಯ ಕಮಿಷನರ್ ಸಾಹೇಬರು ಅವ್ರ ಸೀಟ್ ಮೇಲೆ ಕಡಿಮೆ ಕೂಡ್ತಿದ್ರು. ಹೆಚ್ಚಿನ ಅಂಶ ಸಿಟಿಯಲ್ಲೇ ರೌಂಡ್ ಹಾಕ್ತಿರ್ತಾರೆ. ಯಾವುದಾದ್ರೂ ಒಂದು DCP ಆಫೀಸಿಗೆ ಹೋಗ್ತಿರ್ತಾರೆ, ಒಂದು ಯಾವುದೋ ಪೊಲೀಸ್ ಸ್ಟೇಷನ್ಗಳಿಗೆ ಅದು ನುಗ್ತಾರೆ. ಇದೆಲ್ಲ ಗೊತ್ತಿದ್ದೇ ಎಲ್ಲ ಪೊಲೀಸ್ ಸ್ಟೇಷನ್ನವರು ಸ್ವಲ್ಪ ಅಲರ್ಟ್ ಆಗಿರ್ತಿದ್ರು. ಯಾಕಂದ್ರೆ ಕಂಟ್ರೋಲ್ ರೂಮ್ನವ್ರು ಹೇಳಿಬಿಡ್ತಿದ್ರು, ಕಮಿಷನರ್ ಆಫ್ ಪೊಲೀಸ್ CP ಆನ್ ಸಿಟಿ ರೌಂಡ್ ಅಂತ ಹೇಳ್ತಿದ್ರು, CP ಸರ್ ಆನ್ ಸಿಟಿ ರೌಂಡ್ ಅಂತ ಹೇಳ್ತಿದ್ರು. ಎಲ್ಲರೂ ಅಲರ್ಟ್ ಆಗ್ತಿದ್ರು. DCP ಸಾಹೇಬರು ಮೊದಲು ಮಾಡಿ ಅಲರ್ಟ್ ಆಗಿಬಿಡ್ತಿದ್ರು. ಈ ತ್ರಿಬಲ್ ಮರ್ಡರ್ ಕೇಸ್ ಅಂದ್ಕೊಳ್ಳಿ ಇಮಿಡಿಯೇಟಾಗಿ ಅವರು ಬಂದರು. HS ರೇವಣ್ಣ ಸಾಹೇಬರು ಬಂದರು. DCP ಬಂದಾಗ ಇಂಥ ಒಂದು ಕೆಟ್ಟದ್ದನ್ನು ಯಾರು ಮಾಡ್ಬೋದು, ಹೆಣ್ಮಗಳು ಮತ್ತು ಮಕ್ಕಳನ್ನ ಹೊಡಿಲಿಕ್ಕೆ ಇವ್ರು ಏನು ಮಾಡಿದರು, ಇದರ ಹಿಂದೆ ಏನಿರ್ಬೋದು ಅಂತ ಇವರು DCP ಸಾಹೇಬರು ಮತ್ತು ಅವರು ಡಿಸ್ಕಷನ್ ಮಾಡ್ತಿದ್ರು, ಸ್ವಲ್ಪ ದೂರ ಸರಿದು. ಆವಾಗ ನಾನು ಹೇಳಿದೆ ಒಂದೇ ಮಾತು, ಸರ್ ಇವನು ಏರ್ಮೆನ್ ಇದ್ದಾನಲ್ಲ ಅವನು ಹೊರತಾಗಿ ಇದು ಮತ್ತೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಹೆಣ್ಮಗಳಾಗಲಿ ಈ ಮಕ್ಕಳಾಗಲಿ ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಕೊಟ್ಟವರಲ್ಲ, ದ್ವೇಷ ಅಸೂಯೆಗಳಿಗೆ ಒಳಗಾದವರಲ್ಲ. ಆಕಸ್ಮಿಕನೂ ಇವ್ರದ್ದು ಯಾರ ಜೊತೆನೂ ದ್ವೇಷ ಜಗಳ ಗಲಾಟೆ ಇಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಯಾರೋ ರಾಜ್ಯದವರು, ಈ ನಮ್ಮ ಕರ್ನಾಟಕದವರಾಗಲಿ ಅಥವಾ ಈ ತಮಿಳಿನವರಾಗಲಿ ಇವ್ರ ಮನೆಗೆ ಹೋಗೋ ಇಷ್ಟು 3 ಮಂದಿನ ಹೊಡೆಯುವಂಥ ಅವಶ್ಯಕತೆ ಏನಿದೆ, ಅವನೇ ಹೊಡೆದಿದ್ದಾನೆ ಅಂತ ನನ್ನ ಭಾವನೆ ಅಂತ ಹೇಳಿದೆ. ಆವಾಗ ಶಂಕರ್ ಬಿದರಿ ಸಾಹೇಬರು ಸ್ವಲ್ಪ ಸುಮ್ಮನೆ ಇರಪ್ಪ, ಇದೆಲ್ಲ ಕೇಳಿತು ಮಂದಿಗೆ, ಮತ್ತು ಅವ ಗಂಡನೇ ಹೊಡೆದಾನಂದ್ರೆ ಅನುಕಂಪ ಬೇರೆ ಇರ್ತದೆ. ಈಗ ಸತ್ತಿರ್ತಾರೆ ಅವರು, ಸ್ವಲ್ಪ ಸುಧಾರಿಸ್ಕೊಂಡು ನೋಡೋನು ಅಂತ ಹೇಳಿಬಿಟ್ರು. ಆವಾಗ ರೇವಣ್ಣ ಸಾಹೇಬರಿಗೆ ಅವರು ಹೇಳಿದರು, ಎಲ್ಲ ಎಂಗಲ್ನಲ್ಲಿ ನೋಡಿ ಇವನು ಎಷ್ಟಕ್ಕೆ ಬಿಟ್ಟ, ಇವನು ಇಡೀ ಚರಿತ್ರೆ ಏನು, ಇವನು ಯಾವ ಥರ ಇದ್ದ ಏನು ಎಲ್ಲನೂ ಹೇಳು, ಕೇಳಿ ಇವ್ರನ್ನ ಮುಂದೆ ಬಿಡಿ ಅಂತ ಹೇಳಿದರು. ಚಬ್ಬಿ ಈಸ್ ದ ಬೆಟರ್ ಪರ್ಸನ್, ಹೀ ನೋಸ್ ಹಿಂದಿ. ಅದರ ಸಲುವಾಗಿ ಇವನ್ನ ಹೆಚ್ಚಿನ ಸಮಯ ಇವನು ಹಿಂದೆ ಬಿಡಿ, ಅವನಿಗೆ ಗೊತ್ತಾಗಬಾರ್ದು ಇವನ ಮೂಮೆಂಟು ಇವರು ವಾಚ್ ಮಾಡ್ತಾರಂತ ಏನೂ ಗೊತ್ತಾಗಬಾರ್ದು. ಇದೆಲ್ಲ ಹೇಳಿ ಪೂರ್ತಿ ಮುಗಿದ ನಂತರ ಎಲ್ಲ ಕ್ರಿಮೇಷನ್ ಅದು ಎಲ್ಲ ಮುಗಿದ ನಂತರ 4ನೇ ದಿವಸಕ್ಕೆ ಇವನ್ನ ಹಿಡ್ಕೊಳ್ಳುವಂಥದ್ದಾಯ್ತು. ನಾವು KM ಸುಬ್ರಹ್ಮಣ್ಯ ಹೋದರು, ಎಲ್ಲನೂ ಕೇಳಿದ್ರು, ಕರ್ಕೊಂಡ್ರು, ಪೊಲೀಸ್ ಸ್ಟೇಷನಿಗೆ ಬಂದರು. ಬಾರಪ್ಪ ಒಂದು ವಿಚಾರಣೆ ಇದೆ ಅಂತೇಳಿ ಹೇಳಿದ್ರು. ಅವ್ರಿಗೆ ಜಪ್ ಅಂದರು, ಬಾಯಿ ಬಿಡಲಿಲ್ಲ ಇವನು. ಅವರು ಹಿಂದಿ ಅಷ್ಟಕ್ಕಷ್ಟೇ, ಇವನು ನನ್ನ ಕೈದಿ ಥರ ಟ್ರೀಟ್ ಮಾಡ್ತಾಯಿದ್ದೀರಿ, ನಾನು ಆರೋಪಿ ಏನು, ಮೊದಲೇ ನಾನು ಹೆಂಡತಿ ಮತ್ತು ಮಕ್ಕಳನ್ನ ಕಳ್ಕೊಂಡಿದ್ದೀನಿ ಅಂಥ ದುಃಖದೊಳಗೆ ನನ್ನ ನೀವು ಟಾರ್ಗೆಟ್ ಮಾಡ್ತಾಯಿದ್ದೀರಿ ಅಂಥೇಳಿ. ಏರ್ಫೋರ್ಸ್ ಮ್ಯಾನ್ ಅಲ್ಲ, ಸ್ವಲ್ಪ ಇಂಗ್ಲೀಷ್ನೂ ಬರ್ತಿತ್ತು, ಹಿಂದಿ ಒಳಗೆ ಅವ್ರನ್ನ ಸ್ವಲ್ಪ ಜೋರಾಗಿ ಮಾತಾಡವ, ಸ್ವಲ್ಪ ಇರಿಟೇಟಿವ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ತಿದ್ದ. ಅಷ್ಟೊತ್ತಿಗೆ ನನಗೆ KM ಸುಬ್ರಹ್ಮಣ್ಯ ಫೋನ್ ಮಾಡಿದರು, ಬಂದುಬಿಡಿ ಕರ್ಕೊಂಡು ಬಂದಿದ್ದೀವಿ, ಇದನ್ನೇನೋ ಭಾಳ ಹಾರಾಡ್ತಾ ಇದ್ದಾನೆ ಬನ್ನಿ ಅಂತಂದರು. ನಾನು ಹೇಳಿದೆ, ಇಬ್ಬರು ಕೂಡಿ ವಿಚಾರಣೆ ಮಾಡೋದು ಬೇಡ, ಒಬ್ಬರೇ ವಿಚಾರ ಮಾಡಿ. ನೀವು ವಿಚಾರ ಮಾಡಿದ ನಂತರ ನೀವು ಸರಿದು ನಿಮ್ಮ ಚೇಂಬರಿಗೆ ಹೋದರೆ ನನ್ನ ರೂಮ್ನಲ್ಲಿ ಒಬ್ಬನ್ನೇ ಬಿಡಬೇಕು, ಒಬ್ಬ ರೈಟರ್ನ ಬಿಡಬೇಕು. ನಾನು ಏನು ಕೇಳ್ತೀನಿ ಅದನ್ನು ಬರೀಬೇಕು, ಏನು ಹೇಳ್ತೀನಿ ಅದನ್ನು ಬರೀಬೇಕು. 1 by 1 ಬರ್ಕೋಂತ ಹೋಗಬೇಕಾಗ್ತದೆ. ಒಂದು ಇಬ್ಬರನ್ನಾದರೂ ಮಿನಿಮಮ್ ಬಿಟ್ಬಿಡಿ ಅಂತ ಇದೆ. ಇಬ್ಬರು ಕಾರ್ಬನ್ ಹಾಕ್ಕೊಂಡು ಅವನು ಹಿಂದ್ಗಡೆ ಕೂತರು, ಇವನು ಮುಂದ್ಗಡೆ ಕುಂದಿರಿಸಿದೆವು. ನಾನು ಒಂದು ಬೆಂಚ್ ಹಾಕ್ಕೊಂಡು ಆ ಬೆಂಚ್ ಮೇಲೆ ನಾನು ಕುಂತೆ. ಇವನಿಗೊಂದು ಚೇರು, ಹಿಂದೆ ಒಂದು 2 ಚೇರು ಹಾಕಿ ನಾನು ಏನು ಪ್ರಶ್ನೆ ಕೇಳ್ತೀನಿ ಅವನು ಏನು ಉತ್ತರ ಹೇಳ್ತಾನೆ ಕನ್ನಡದಾಗ ಪ್ರತಿಯೊಂದು ಬರ್ಕೊತ ಹೋದರು. ನಾನು ಅವನಿಗೆ ಹೇಳಿದೆ, ಆಕಸ್ಮಿಕ ನಿನಗೆ ಇಲ್ಲಿ ಯಾವುದರ ಸಂಬಂಧ ಇದೆಯಾ ಅಂತ ಕೇಳಿದೆ. ಇಲ್ಲ ರೀ, ಇಲ್ಲ ಅಂತೇಳಿ. ಇದಕ್ಕಿಂತ ಮುಂಚೆ ನಾನು ಸಿಂಗಾಪುರ್ ಲೇಔಟ್ನಲ್ಲೇ ಓಡಾಡಿ ನಾನು ಕೇಳಿದ್ದೆ,
ಒಂದು ಲೇಡಿ ಹೇಳಿದರು, ಒಬ್ಬಳು ದಪ್ಪನ ಹೆಣ್ಮಗಳು ಇವನ್ನ ಭಾಳ ಮೀಟ್ ಆಗಕ್ಕೆ ಬರ್ತಾಳೆ ಸರ್, ಅಲ್ಲಿ ಮೀಟ್ ಆಗ್ತಾಳೆ, ಆ ಕಡೆಯಿಂದ ಹೋಗ್ತಾಳೆ. ಇವನು ಅವರು ತಾಸುಗಟ್ಟಲೆ ಮಾತಾಡಿದ್ದನ್ನು ನಾನು ನೋಡಿದ್ದೀನಿ. ಆಕೆನ ಈಗ ನಮ್ಮ ಹತ್ರ ಫೋಟೋನೂ ಇಲ್ಲ, ಆಕೆ ಎಂತಾಕೆ ಯಾರು ಅಂಥೇಳಿ ಅದನ್ನು ನಾವು ಹೇಳಲಿಕ್ಕೂ ಆಗೋದಿಲ್ಲ. ಆಕೆಯನ್ನು ನೋಡಿದರೆ ನಾನು ಗುರುತಿಸ್ತೀನಿ ಅಂತ ಹೇಳಿದ್ರು. ಇಷ್ಟು ಮಾತ್ರ ಹೇಳಿದ್ದಳು ನನಗೆ. ಹೇಳಿದ ತಕ್ಷಣ ಆ ಹೆಣ್ಮಗಳದ್ದು ಸ್ವಲ್ಪ ಫೋನ್ ನಂಬರು ಅದು ನಾನು ತೊಗೊಂಡಿದ್ದೆ. ಆಕೆ ಒಳ್ಳೆಯ ಹೆಣ್ಮಗಳು. ಆಕೆನೂ ಕೂಡ ಏರ್ಫೋರ್ಸಿನ ಸಿಬ್ಬಂದಿ ಹೆಂಡತಿ ಇದ್ದರು. ಅವ್ರನ್ನ ನಾನು ನೆನಪಿನಲ್ಲಿ ಇಟ್ಕೊಂಡಿದ್ದೆ, ಅವ್ರ ಮನೆಯನ್ನು ನೋಡ್ಕೊಂಡಿದ್ದೆ. ಮುಂದೆ ಇವ್ರ ಮನೆ ಸುತ್ತಮುತ್ತ ನೋಡಿಕೊಂಡು ಏನಾದರೂ ಅಂಥದ್ದು ಯಾವರ ಚೀಟಿ ಗೀಟಿ ಇವ್ರ ಮನೆಯೊಳಗೆ ಅದು ಇರ್ತಾವೇನೋ ಅಂಥೇಳಿ ಸ್ವಲ್ಪ ಇವ್ರ ಏರ್ಫೋರ್ಸ್ನವ್ರನ್ನ ಕರ್ಕೊಂಡು ಒಂದು ಸ್ವಲ್ಪ ಚೀಟಿ ಗೀಟಿ ಹುಡುಕ್ಲಿಕ್ಕೆ ಹೇಳಿದೆ. ಏನೂ ಸಿಗಲಿಲ್ಲ. ಬಂದೆ ಸೀದಾ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ನಿಗೆ ಬಂದೆ. ಇವನಿಗೆ ಇಷ್ಟೇ ಕೇಳಿದೆ ನಾನು, ಇವರು ಆಗಲಿ ನಾನಾಗಲಿ ನೀನಾಗಲಿ ಅವನ ಧರ್ಮದ ಒಂದು ಪಾರಮಾರ್ಥಿಕ ಲೋಕಕ್ಕೂ ಒಯ್ದೆ. ನಾನು ಇಂಟ್ರಾಗೇಷನ್ ಮಾಡೋತ್ನಾಗ ನಾನಾಗಲಿ ನೀನಾಗಲಿ ಸಾಯೋದು ನಿಶ್ಚಿತ. ಯಾವ ಥರ ಸಾಯಬೇಕು ಅನ್ನೋದನ್ನು ವಿಧಿ ಲಿಖಿತ. ದೇವತೆಗಳು ಕೂಡ ವಿಧಿ ಮುಂದೆ ಭಾಗಿದ್ದಾರೆ. ನಾನು ನೀನು ಯಾರು ಅಂತ ಹೇಳಿ ನೀನು ಏನೇನು ಮಾಡಿದ್ದೀವೋ ಅದನ್ನು ಸತ್ಯ ಹೇಳು. ಸತ್ಯ ಹೇಳಿದ ನಂತರ ನಮ್ಮದು ಮುಗೀತು. ಅದನ್ನು ನಿನ್ನ ಮನಸ್ಸಿನಲ್ಲಿ ಆ ಪಾಪವನ್ನು ಹೊತ್ತುಕೊಂಡು ಈ ಲೋಕ ಬಿಟ್ಟು ಹೋದೆ ಅಂದರೆ ಅದು ನಿನ್ನಲ್ಲೇ ಉಳಿತೈತಿ. ನಿನ್ನ ಪಾಪ ಅದು ಯಾವುದಕ್ಕೂ ಬರುವಂಥದ್ದಲ್ಲ. ಈ ಪಾಪವನ್ನು ಇಲ್ಲೇ ಉಗುಳಬೇಕಾಗ್ತತಿ. ಸತ್ಯ ಹೇಳಬೇಕು ನನಗೆ. ನಾನೇನು ಹೇಳುವುದಿಲ್ಲ, ಇದನ್ನು ನೀನು ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ ಅಂತ ನಾನು ಆರೋಪ ನಿನ್ನ ಮೇಲೆ ಹೊರಿಸೋದಿಲ್ಲ. ಬಟ್ ಆರೋಪ ಸತ್ಯನೋ ಸುಳ್ಳು ಅನ್ನೋದನ್ನು ನೀನೇ ಜಸ್ಟಿಫಿಕೇಷನ್ ಮಾಡಬೇಕು ಈ ಲೋಕದಲ್ಲಿ. ನೀನು ಆಕಸ್ಮಿಕ ಎಲ್ಲಾರ ಹೋಗಿ ನನ್ನ ದೇವರೇ ಕ್ಷಮಿಸು, ನಾನು ಹಂಗೆ ಮಾಡಿದೆ, ತಪ್ಪು ಮಾಡಿದೆ ಅಂತ ಅಲ್ಲಿ ದೇವ್ರ ಮುಂದೆ ಹೇಳಿದರೆ ಆಗೋದಿಲ್ಲ. ಇಲ್ಲೇನಿದೆ ಕಾನೂನಾತ್ಮಕವಾಗಿ ಏನು ಕೆಲಸ ಇದೆ ಅದನ್ನು ಮಾಡಬೇಕು. ಯಾಕಂದ್ರೆ ಅವರೂ ಕೂಡ ಕಾನೂನಾತ್ಮಕವಾಗಿ 302 ಪ್ರಕಾರ ಅವರು ಸತ್ತಿದ್ದಾರೆ. ಮರ್ಡರ್ ಕೇಸ್ ಆಗಿದೆ. ಅದಕ್ಕೆ ಯಾವ ಉದ್ದೇಶಕ್ಕಾಗಿ ಮಾಡಿದ್ದೀಯ, ನೀ ಮಾಡಿದ್ದೀಯ ಅಂತ ಈಗ ನಾನು ಹೇಳ್ತಾ ಇದ್ದೀನಿ. ಆದರೆ ನೀನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಹಣೆ ಬರದಲ್ಲಿ ವಿಧಿ ಬರೆದಿದೆ. ಆ ವಿಧಿಯ ಕೈವಾಡದಿಂದ ನೀ ಮಾಡಿ ಇವನ ನೀನು ಮಾಡುವವನಲ್ಲ. ಆ ವಿಧಿ ಕೈವಾಡದಿಂದನೇ ನೀ ಮಾಡಿದ್ದಿ. ಆ ದೃಷ್ಟಿಯಿಂದ ಇದು ಆಗಿದೆ. ಆ ವಿಧಿ ಕೈವಾಡನೂ ಕೂಡ ಅವರಿಗೆ ಅಷ್ಟೇ ಆಯುಷ್ಯವನ್ನು ಕಲ್ಪಿಸಿ ಕಳಿಸಿದೆ ವಿಧಿ. ಅವರು ಕೂಡ ನಿಮ್ಮಂಗೆ ಹುಟ್ಟಿದವರು. ಅವ್ರಿಗೂ ಕೂಡ ವಿಧಿ ಇದೇ ಥರ ಬರೆದು ಕಳಿಸಿದೆ. ಆದ್ದರಿಂದ ಅವರ ಅಂತ್ಯ ಅಲ್ಲೇ ಆಗಿದೆ. ಅಂತ್ಯಕ್ಕೆ ಕಾರಣಕರ್ತ ನೀನು, ಬಟ್ ನೀನು ಮಾಡಬೇಕಂದವನಲ್ಲ. ನಿನಗೆ ಯಾವುದೋ ಒಂದು ವ್ಯಾಮೋಹ ಮಾಡಿದೆ. ಅಷ್ಟು ಹಿಂದಿ ಒಳಗೆ ಹೇಳಿದೆ. ಹಿಂದಿ ಒಳಗೆಲ್ಲನೂ ಹೇಳಿದ ತಕ್ಷಣ ಹೇಳಿದೆ, जो कुछ भी किया है उसको यहीं थूक करके जाना है. अगर किया है तो हाँ बोलो, अगर नहीं किया है ज़िंदगी भर नहीं बोलते रहो. किया है तो हाँ बोलो, और नहीं किया है ज़िंदगी भर नहीं बोलते रहो हमने नहीं किया. ये सब किस्मत का है. जिसकी किस्मत में जो कुछ भी लिखा हुआ है वही होता है और कुछ नहीं होता है. जैसे तुम पैदा हुए हो, एयरफोर्स में आने का तुम्हारा तकदीर था. इन बच्चों के साथ बाप बन करके इतना दिन रहने का था, बीवी के साथ इतना दिन रहने का था. ये सारे किस्मत की खेल है. तो इसको यहीं तो करके जाना है, किसी दूसरी जगह पर ले करके जाना नहीं. लेकिन कानून को चाहिए सबूत. सबूत वही होता है जो सच्चाई होता है. तो इस सबूत के मुताबिक तुम जो कुछ भी बोलो हमारे सामने ही बोलो, तो वरना तुम झूठ बोलोगे तो हम छोड़ने वाले नहीं. तो इसलिए अभी बोलो. तुम्हें 5 मिनट की वक्त दे रहा हूँ. तो किस वजह से इनको किया है? लड़की तुम्हारे अगेंस्ट में नहीं बोलने वाली क्योंकि वो बेटी है. लड़का भी तुम्हारे अगेंस्ट में नहीं बोलने वाला क्योंकि वो तुम्हारा बेटा है. हाँ, आपकी धर्मपत्नी आपको बोल सकती है जब आप गलत काम करते हो, तो उस वक्त तो आपको बोल सकती है क्योंकि उसका पत्नी का धर्म निभाना है. पति को
अपने रास्ता पर लाना है, उसका फर्ज भी है। तो इसलिए वो बोल सकती है। उसकी गुस्सा इनके ऊपर क्यों उतारा है? उसकी गुस्सा, उसके ऊपर की गुस्सा इन मासूमों के ऊपर क्यों उतारा है? तो इसके बारे में मुझे जानना जरूरी है और कानून को भी इसकी ज़रूरी है। तो इसलिए तुम सच्चाई बोलो, किसके साथ तुम्हारा ताल्लुकात था? कौन औरत थी जो मोटी सी औरत थी जो तुम्हारे साथ घंटे भर करके बातचीत कर रही थी? तो घंटे भर के बातचीत करने के बाद तुम लोग कहाँ मिलते थे, क्या क्या करते थे? ये सारी चीज़ें हमें मालूम हो चुका है। जो कुछ भी है सही बोलो, वरना हम अपना पुलिस का काम करेंगे, क्योंकि मैं भी एक सर्विसमैन हूँ और तुम एक सर्विसमैन हो एयरफोर्स के अंदर। तुम्हारे ऊपर कोई दौर्जन्य, जुल्म नहीं होना चाहिए। इस वजह से मुझे ये केस सौंपा गया है। तो इस केस का तहकीकात मैं कर रहा हूँ, तो बड़ी नरमी से कर रहा हूँ। इसलिए कर रहा हूँ कि तुम एक एयरफोर्स वाले हो, मैं एक एक्स सर्विसमैन हूँ। बिल्कुल सच्चाई चाहिए, नरमी से और प्यार से। जो कुछ भी बोलना है तो बोलो। तुमने मर्डर नहीं किया, लेकिन तुम्हारे जो पीछे का जो विधि है, जो तुम्हारी किस्मत में लिखा हुआ था, उस किस्मत का खेल है, उसने किया हुआ है। तो अभी थूकना है तो यहाँ थूक करके सच्चाई बोल करके निकल जाओ, नहीं है तुम रगड़ दिए जाओगे, रेंगते फिरोगे। मेरे हाथ से निकल जाओगे तो रेंगते फिरोगे, कीड़े मकोड़ की जैसे रेंगते रेंगते फिरोगे। तो इसलिए मैं बोलता हूँ, अभी 5 मिनट की वक्त दे रहा हूँ, तो उससे पहले तुम बोलो। और आवागा हेड़ा नहीं साहब, हमें कोई 5 मिनट का वक्त नहीं चाहिए। मैंने एक औरत के साथ मेरा संबंध था, मैं उसके साथ लव किया था। तो मैं उसके साथ जाने में हमारे औरत को ऐतराज़ था। हमारे औरत ने हमको बहुत गाली दिया, इंसल्ट किया, सब कुछ किया। मैं के जा रही हूँ करके हमको धमकी भी दिया, या तो एयरफोर्स ऑफिसर के सामने मैं रिपोर्ट करवा दूँगी, ये भी धमकी दिया। इस वजह से मेरा दिमाग फिर गया। अभी तो मैं उनको रिजर्वेशन करके घर में छोड़ने के लिए जा रहा था, ताकि वो लोग घर में रहें और मैं इस औरत के साथ दूसरी शादी करूं, इसके साथ खुशी से रहूं। तो इसके बारे में सोच करके मैं एक दिन जा करके हमारा चारों का रिजर्वेशन करवाया, मोबाइल वहीं रख दिया ताकि मेरा टावर लोकेशन वहीं रहे। कहीं इधर आने के बाद कोई किसी का अगर मिस कॉल भी आ जाए तो वो मालूम पड़ जाता था। इस वजह से मैंने वहीं छुपा करके रखा। उसके बाद आया, इनको तीनों को मारा। सबसे पहले बीबी को मारा, लड़की सामने आई उसको मारा। उसके बाद जैसे लड़का ने दरवाज़ा खोल करके सामने आया तो उसको भी हमने मार दिया। तीनों को एक ही रॉड से मार करके ख़त्म कर दिया। और थोड़ा जो सब्जी वगैरह है इधर उधर कर दिया, बर्तन वगैरह इधर उधर कर दिया। दरवाज़ा आगे करके निकल गया मोटरसाइकिल पर। सीधा जा करके अपनी मोबाइल उठाया। रेलवे स्टेशन से हमने 4-5 बार तो हमारे मिसेस को फ़ोन किया, इन्होंने फ़ोन नहीं उठाया। तो इस वजह से हम वापस आ गए घर पर। घर पर आ करके हमने चिल्लाया, लोगों को जमा दिया कि किसी कोई आ करके, अनजान आदमी आ करके हमारे बीवी बच्चों को कत्ल किया करके हमने अपना रिपोर्ट लिखवा दी। ये सच्चाई है, इसके बिना हम कुछ नहीं कर सकते, ये सच है। तो इस पाप को मैं यहीं थूक करके चलता हूँ सर। आगे की आपकी कार्रवाई आप कीजिए ಅಂತ ಅವನು ಹೇಳಿದ ನಂತರ ಸುಬ್ರಹ್ಮಣ್ಯ ಅವ್ರನ್ನ ಕರೆದೆ. ಸುಬ್ರಹ್ಮಣ್ಯ ಅವರೇ ಇದನ್ನು ಕೇಳಿ ಅಂತ ಅವ್ರು ಕೇಳಿದರು, मर्डर किया है, क्यों किया? एक औरत की वजह से। औरत कौन है? वो ಆಕಿನ ಮರುದಿವಸ ಕರೆಯೋಕ್ಕಿಂತ ಮುಂಚೆ ರಾತ್ರೋರಾತ್ರಿ ಆಕಿದು ಏನೇ ತೊಂದರೆ ಆಗಲಿ 3 ಮರ್ಡರ್ ಕೇಸ್ನಾಗ ಆಕಿನ ಕರೆಸ್ಬೇಕಾತ್ ನಾವು, ಮಹಿಳಾ ಪೊಲೀಸರ ಸಮೇತ ಆಕಿನ ಕರೆಸಿ ವಿಚಾರಣೆ ಮಾಡಲಾಗಿ, ಸರ್ 1 ವಾರ ಬಿಟ್ಟು ಮದುವೆ ಆಗ್ತೇನೆ ಅಂದಿದ್ದ.
ಅವ್ರನ್ನ ಮನೆಗೆ ಬಿಟ್ಟು ಬಂದು ನಾನು ಮದುವೆ ಆಗ್ತೀನಿ ಅಂತಂದಿದ್ದೆ. ಅದರ ಸಲುವಾಗಿ ನಾನು ಅವನು ರಾಜಿ ಇದ್ದೆವು ಅಂತ ಹೇಳಿದ್ರಕ್ಕೆ. ಇದು ಕನ್ಫರ್ಮ್ ಆಯಿತು. ಆವಾಗಲೇ ರಾತ್ರಿಯೇ ನಾವು ಎಚ್ ರೇವಣ್ಣ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದೆವು. ಅವರು ಕಮಿಷನರ್ ಸಾಹೇಬರಿಗೆ ಶಂಕರ್ ಬಿದಿರಿ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದರು. ಮರುದಿವಸನೇ ನನಗೆ ಒಂದು ಫೋನ್ ಮಾಡಿದರು ಸಾಹೇಬರು. ಪೊಲೀಸ್ ಸ್ಟೇಷನ್ನಾಗ ನಾನಿದ್ದೆ. ಚಬ್ಬಿ, ನೀ ಹೆಂಗೆ ಇದ್ದರೂ ನೀನೇ ಹೇಳಿದ್ದೆ ಸರಿ ಆತಲ್ಲೋ, ನಾನೇ ಏನೋ ಅನುಕಂಪ ಇರಲಿ ಅಂತೇಳಿ ಸುಮ್ಮನೆ ಇದ್ದೆ, ನೀನೇ ಹೇಳಿದ್ದೆ ಸರಿ ಆತಲ್ಲೋ ಅಂತಂದರು. ಸರ್, ನನಗೆ ಹಂಗೆ ಅನಿಸಿತ್ತು, ಅದಕ್ಕೆ ತಮ್ಮ ಮುಂದೆ ನಾನು ಡಿಸ್ಕ್ಲೋಸ್ ಮಾಡಿದೆ. ಅದರಿಂದ ಈಗ ಬಂತಲ್ಲ ಸರ್, ಸತ್ಯ ಏನು ಅನ್ನೋದು ಬಂತು, ಡಿಟೆಕ್ಟ್ ಆಯಿತು. ಇದೊಂದು ತಲೆನೋವು ಇತ್ತು. ಆ ದೃಷ್ಟಿಯಿಂದ ಇವನ್ನ ಅರೆಸ್ಟ್ ಮಾಡಿಸಿ ಇವನು ಮುಂದಿನ ಕೆಲಸ ಮಾಡಿಸ್ಬೇಕು. ಅವರು ಹೇಗೋ ಆಯೋ ಇದ್ದಾರೆ ಸರ್, ಮಾಡ್ತಾರೆ ಅಂತಂದೆ. ಆಯಿತು, ಮುಂದೆ ಅಂತಂದ್ರೆ ಏನಿಲ್ಲ ಸರ್, ಇವೊಂದು ಪೂರ್ತಿ ಮನೆ ಅಡ್ರೆಸ್ಸು ಪ್ರತಿಯೊಂದೂ ಇವ್ರು ತಿಳ್ಕೊಬೇಕು. ಯಾಕಂದ್ರೆ ಯಾವ ಊರಿನವ ಏನು ಪ್ರತಿ ಏರ್ಪೋರ್ಟ್ಸ್ನಾಗ ಎಲ್ಲ ರೆಕಾರ್ಡ್ಸ್ ಇರ್ತದೆ, ಎಲ್ಲನೂ ಕೇಸ್ ಫೈಲಿಗೆ ಹಾಕ್ಕೋಬೇಕಾಗ್ತದೆ. ನಾಳೆ ಏನೇ ಇದ್ರೂ ಕೂಡ ಇವ್ರ ಮನೆತನದವ್ರದ್ದು ಪ್ರತಿಯೊಬ್ಬರದು, ಇವ್ರ ಹೆಂಡತಿ ಮನೆಯವ್ರದ್ದು ಪ್ರತಿಯೊಬ್ಬರದು ಒಂದು ಹಿಸ್ಟ್ರಿ ಶೀಟ್ ಟೈಪ್ ಒಂದು ಡೋಜಿಯರ ತಯಾರು ಮಾಡಿಕೊಂಡು ನಮ್ಮ ಫೈಲಿಗೆ ಹಾಕ್ಕೊಳ್ಳೋಣ ಸರ್. ಏನೇ ಇದ್ದರೂ ಕೂಡ ಅದು ನಮ್ಮ ಹತ್ರ ಬರಬೇಕು, ಇರಬೇಕು ಅಂತ ನಾವು ಹೇಳಿದೆವು. ನಂತರ ಇವನು ಅರೆಸ್ಟ್ ಮಾಡಿ ಕಳಿಸಿದರು. ಪರಪ್ಪನ ಅಗ್ರಹಾರದಿಂದ ಇವನು ಎಸ್ಕೇಪ್ ಆದವ, ಬಹುಶಃ ಇಲ್ಲಿವರೆಗೆ ಸಿಕ್ಕಿಲ್ಲ ಅಂಥೇಳಿ ನನಗೆ ಮಾಹಿತಿ. ಪರಪ್ಪನ ಅಗ್ರಹಾರದಿಂದ ಇವನು ಮುಂದೆ ಎಸ್ಕೇಪ್ ಆದ ಅಂತ ಹೇಳಿದರು. ಇದು ತ್ರಿಬಲ್ ಮರ್ಡರನ್ನು ಅವತ್ತು ಅವನೇ ಮಾಡಿದ ಒಬ್ಬ ಏರ್ಮೆನ್ ಸರ್ವಿಸ್ನಲ್ಲಿದ್ದವ. ಯಾವುದೋ ಒಂದು ಬೇರೆ ಹೆಣ್ಣಿನ ಒಂದು ಆಸೆಗಾಗಿ ತನ್ನ ಸ್ವಂತ ಹೆಂಡತಿ ಮತ್ತು ಮಗಳಿನ ಕೊಂದಂಥ ಒಂದು ಕೆಟ್ಟ ಕೃತ್ಯವನ್ನು ಮಾಡಿದ ಒಬ್ಬ ಏರ್ಮೆನ್ ಇದೇ ಏರ್ಫೋರ್ಸ್ ಬೆಂಗಳೂರಲ್ಲಿ ನೌಕರಿ ಮಾಡ್ತಿದ್ದ. ಆ ಬಗ್ಗೆ ನಾವು ಡಿಟೆಕ್ಟ್ ಮಾಡಿದೆವು. ಇದು ಸತ್ಯವಾದ ಕಥೆ.